ಒಂದು ಬ್ಯೂಟಿಫುಲ್ ಮೆಸೇಜ್. ದಯವಿಟ್ಟು ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸಿ, ಪರಿಸರವನ್ನು ರಕ್ಷಿಸಿ. ಸೊ ಪ್ರಾಣಿಗಳಿಗೆ ಗೊತ್ತಿರೋದಿಲ್ಲ, ಆಹಾರ ಪ್ಲಾಸ್ಟಿಕಲ್ಲಿ ಸಿಕ್ಕಿದಾಗ ಪ್ಲಾಸ್ಟಿಕ್ಕನ್ನು ಸಹ ತಿನ್ನುತ್ತೆ. ಸೊ ನಮಗೆ ಗೊತ್ತಿರ್ಬೋದು ಪ್ಲಾಸ್ಟಿಕ್ಕು ನಾನ್ ಬಯೋಡಿಗ್ರೇಡಬಲ್ ಆಗಿರೋದ್ರಿಂದ ಪ್ಲಾಸ್ಟಿಕ್ ಹಾನಿಕರ. ಆದ್ದರಿಂದ ಯಾರು ದಯವಿಟ್ಟು ಇಂಥ ಸ್ಥಳಗಳೇ ಪ್ಲಾಸ್ಟಿಕ್ಕನ್ನು ದಯವಿಟ್ಟು ಯಾರು ಎಸಿಬೇಡಿ. ಸೊ ನೀವಿಲ್ಲಿ ನೋಡ್ಬೋದು, ಕೂತ್ಕೊಳ್ಳಿಕ್ಕೆ ಸುಂದರವಾದ ಒಂದು ಸ್ಥಳವನ್ನು ಸಹ ನಾವು ನೋಡ್ಬೋದು. ಸೊ ನೀವಿಲ್ಲಿ ಅಪ್ಸರಕೊಂಡ ಉಗಾಲಿ ಮೆರೈನ್ ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನು ಸಹ ಪ್ರವಾಸೋದ್ಯಮ ಇಲಾಖೆ ನಿರ್ಮಾಣ ಮಾಡಿದೆ. ಎಲ್ಲರೂ ಸಹ ತುಂಬ ಖುಷಿಯಾಗಿ ನಮ್ಮ ಒಂದು ತಂಡ ಮುಗಿ ಬರ್ತಿದೆ. ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ನೀವು ಇಲ್ಲಿ ಅಪ್ಸರಕೊಂಡ ನೋಡೋಣ ಅಂತ ಬಂದರೆ ಎಲ್ಲರೂ LKG ಮಕ್ಕಳ ಥರ ಸೀಸಾ, ಜೋಕಾಲಿ, ಜಾರಬಂಡಿ ಆಡೋದಕ್ಕೆ ಹೋಗಿದ್ದಾರೆ. ನೋಡಿ ಯಾವ ರೀತಿ LKG ಮಕ್ಕಳ ಥರ ನಮ್ಮ ಹೈಸ್ಕೂಲ್ ಮಕ್ಕಳು ಆಡ್ತಾ ಇದ್ದಾರೆ ಅಂತ. ಅಪ್ಸರಕೊಂಡದ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ನಾವು ಪಾಂಡವರ ಗುಹೆಯನ್ನು ಸಹ ನಾವು ನೋಡ್ಬೋದು. ಗುಹೆನ ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಕೆಲವು ಪಾಂಡವರ ಗುಹೆ ಇದೆ ಅಂತ ಹೇಳ್ತಾರೆ. ಸೊ ಪಾಂಡವರು ವನವಾಸಕ್ಕೆ ಬಂದಾಗ ಗುಹೆಗಳನ್ನ ಬಳಸ್ತಾ ಇದ್ರು ಅಂತ ಹೇಳಲಾಗುತ್ತದೆ. ಸೊ ಅದನ್ನು ಸಹ ನಾವಿಲ್ಲಿ ಅಪ್ಸರಕೊಂಡದ ಸುತ್ತಮುತ್ತ ನೋಡ್ಬೋದು. ನಮಗೆ ಇಲ್ಲಿ ಅಪ್ಸರಕೊಂಡ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇಲ್ಲ. ನಿಮಗೆ ಸದ್ಯಕ್ಕೆ ವ್ಯೂ ಪಾಯಿಂಟ್ ಸಿಕ್ಕಿದೆ. ಎಲ್ಲರೂ ಸಹ ವ್ಯೂ ಪಾಯಿಂಟನ್ನು ನಾವು ನೋಡ್ತಿದ್ದೀವಿ. ಸೊ ನೀವು ನೋಡ್ಬೋದು ಹೌ ಬ್ರೈಟ್ ಸನ್ ಆಸ್ ಇಸ್ ಯು. ಇದು ಪಾಯಿಂಟ್ ಇದು. ಸೊ ಈ ಪಾಯಿಂಟಲ್ಲಿ ನಿಂತ್ಕೊಂಡು ನಾವು ಬ್ಯೂಟಿಫುಲ್ ವ್ಯೂವನ್ನು ಮಾಡ್ಬೋದು. ನಮ್ಮ ಹೆಡ್ ಮಾಸ್ಟರ್ ಮುಖ್ಯೋಪಾಧ್ಯಾಯರು ಆ ಒಂದು ವ್ಯೂವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಾವೆಲ್ಲ ಅಪ್ಸರಕೊಂಡ ತೋರ್ಸೋಣ ಅಂತ ಬಂದಿದ್ದಾರೆ. ಎಲ್ಲರೂ ಸಹ LKG ಮಕ್ಕಳ ಥರ ಜೋಕಾಲಿ, ಜಾರಬಂಡಿ, ಸೀಸಾ ಇವನ್ನ ಆಡ್ಕೊಂಡು ಕೂತಿದ್ದಾರೆ. ಇವರು ನೋಡ್ಬೋದು ಇಲ್ಲಿ ಹೆಣ್ಮಕ್ಳು ಇನ್ನು 4 ತಿಂಗಳು ಕಳೆದ್ರೆ SSLC ಎಕ್ಸಾಮ್ ಬರೀತಾರೆ. 3 ತಿಂಗಳು ಕಳೆದ್ರೆ ಇವರು ಸಹ ಇಲ್ಲಿ ಕುತ್ಕೊಂಡು ಚಿಕ್ಕ ಮಕ್ಕಳ ಥರ ಆಡ್ತಾ ಇದ್ದಾರೆ. ನಮ್ಮ ಪುಂಡಲೀಕ್ ಸರ್ ಅವರು ಸಹ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ಅವ್ರು ಯಾರೂ ಮಾತು ಕೇಳ್ತಾ ಇಲ್ಲ. ಒಂದು ಚೈಲ್ಡಿಶ್ ನೇಚರ್ ಅನ್ನೋದು ನಾವಿದೆ ಅಂತ ಹೇಳ್ಬೋದು. ಇಲ್ಲಿ ನೀವೊಂದು ನೋಡ್ಬೋದು. ಸೊ ನಾವು ಪ್ಲಾಸ್ಟಿಕ್ ಎಸೆಯೋದ್ರಿಂದ ಯಾವ ರೀತಿ ಜಲಚರ ಪ್ರಾಣಿಗಳಿಗೆ ಒಂದು ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ ಮತ್ತು ಅದರ ಒಂದು ಜೀವಕ್ಕೆ ಕುತ್ತಾಗುತ್ತೆ ಅಂತ. ಸೊ ಪ್ಲಾಸ್ಟಿಕ್ ಇದ್ದು ಮೈಕ್ರೋ ಪ್ಲಾಸ್ಟಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೀವು ಇದನ್ನು ಬೋರ್ಡ್ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಪ್ಸರಕೊಂಡವನ್ನು ನಾವು ನೋಡಲಿಲ್ಲ, ಬಟ್ ಅದರ ಒಂದು ಅದೊಂದು ಹಿಸ್ಟ್ರಿನ ತಿಳ್ಕೊಳ್ಳೋದಾದರೆ ಅಪ್ಸರಕೊಂಡ ಅಂತ ಯಾಕೆ ನೇಮ್ ಬಂತಪ್ಪ ಅಂದರೆ, ಸೊ ಹಿಂದೆ ದೇವಕನ್ಯೆಯರು ಧರೆಗೆ ಹಿಡಿದು ಅವರು ಒಂದು ಸ್ನಾನವನ್ನು ಮಾಡಬೇಕಾದ್ರೆ ಈ ಒಂದು ಜಾಗವನ್ನು ಬಳಸ್ತಿದ್ರು ಅನ್ನೋ ಒಂದು ಇತಿಹಾಸವಿದೆ. ಸೊ ಅವರು ಇಲ್ಲಿ ಬಂದು ಒಂದು ಜಲಕ್ರೀಡೆಯನ್ನು ಆಡ್ತಿದ್ರು ಅಂತ. ಸೊ ಅದರಿಂದ ಇದಕ್ಕೆ ಅಪ್ಸರಕೊಂಡ ಅಂತ ಹೆಸರು ಬಂದಿದೆ. ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಮಕ್ಕಳು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊತಾ ಇದ್ದಾರೆ. ಸೊ ವ್ಯೂ ಪಾಯಿಂಟ್ಸ್ಗೆ ಹೋಗಿ ನಮ್ಮ ಗಂಡು ಮಕ್ಕಳೆಲ್ಲರೂ ಸಹ ಈಗ ಆಗಮಿಸ್ತಾ ಇದ್ದಾರೆ. ನೀವು ನೋಡ್ಬೋದು. ಇಲ್ಲಿ ಪ್ರವಾಸಿ ತಂದು ಸ್ಥಳದಲ್ಲಿ ಬ್ಯೂಟಿಫುಲ್ ಲೈನ್ಸನ್ನು ಪ್ಲಾನ್ ಮಾಡಿ ಗ್ರೀನ್ ಏರ್ ತುಂಬ ಅರ್ಥಗರ್ಭಿತವಾದ ಒಂದು ಲೈನ್ಸ್ಗಳನ್ನು ಇಲ್ಲಿ ಬರೆದಿದ್ದಾರೆ. ಅಪ್ಸರಕೊಂಡದ ಒಂದು ಇನ್ನೊಂದು ಮಹತ್ವ ಏನಪ್ಪ ಅಂದರೆ ಇಲ್ಲಿ ನಾವು ಅರೇಬಿಯನ್ ಸಿ ಅದರ ವ್ಯೂವನ್ನು ನಾವು ನೋಡ್ಬೋದು. ಸೊ ನೀವು ಆಲ್ರೆಡಿ ನಿಮಗೆ ಕಾಣಿಸ್ತಿದೆ ಸೂರ್ಯಾಸ್ತ ಆಗ್ತಿರೋ ಒಂದು ಬ್ಯೂಟಿಫುಲ್ ವ್ಯೂ. ನೀವೊಂದು ಹಡಗು ಸಹ ಇಲ್ಲಿ ಕಾಣ್ತಿದೆ. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ, ನೀವು ನೋಡ್ಬೋದು. ತುಂಬ ದೂರ ಇದೆ. ನನಗೆ ನನ್ನ ಕ್ಯಾಮ್ರಾದಲ್ಲಿ ನಾನು ಅಲ್ಲಿ ಸೆರೆ ಹಿಡಿತಾ ಇದ್ದೀನಿ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಹೆಂಗಿದ್ದೀರೋ ಇದು ವೇವು? ಚೆನ್ನಾಗಿದೆ, ಸಕ್ಕತ್ತಾಗಿದೆ.
ಇಲ್ಲಿವರೆಗೂ ಪಾಠದಲ್ಲಿ ಕೇಳ್ತಿದ್ದೀರಿ, ಇವಾಗ ರಿಯಲ್ ಆಗಿ ಅರಬ್ಬಿ ಸಮುದ್ರನ ನೋಡ್ತಾ ಇದ್ದೀರಿ. ಹೇಗೆ ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದ್ಯಾ? ಓಕೆ, ಗುಡ್, ವೆರಿ ಗುಡ್. ಇಲ್ಲೊಂದು ಬ್ಯೂಟಿಫುಲ್ ಬೋರ್ಡ್ ಇದೆ, ಅಪ್ಸರಕುಂಡ ಮಗಳಿ ಸಾಗರ ವನ್ಯಜೀವಿ ಅಭಯಾರಣ್ಯ. ಇದು ಅಪ್ಸರಕುಂಡದ ಒಂದು ಎಂಟ್ರೆನ್ಸ್ ಆಗಿರುತ್ತೆ. ಹೊನ್ನಾವರ ವಲಯ, ಹೊನ್ನಾವರ. ನಾವೆಲ್ಲರೂ ಸಹ ಮ್ಯಾಂಗ್ರೂವ್ ಬೋರ್ಡ್ ವಾಕ್ ಕಡೆಗೆ ಹೋಗಬೇಕಾಗಿತ್ತು, ಬಟ್ ಸಮಯದ ಅಭಾವ ಇರೋದ್ರಿಂದ ನಾವು ಮ್ಯಾಂಗ್ರೂವ್ ಬೋರ್ಡ್ ವಾಕ್ ಕಡೆ ಹೋಗೋಕ್ಕಾಗ್ತಿಲ್ಲ. ಸೊ ನಾವು ನಮ್ಮ ಮುಂದಿನ ಪಯಣವನ್ನು ಇಡಗುಂಜಿ ಕಡೆಗೆ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನಮ್ಮ ರಾಜು ಸರ್ ಅವರು ಗಡ್ಡೆ ಹಿಡ್ಕೊಂಡು ಬರ್ತಾ ಇದ್ದಾರೆ. ಸರ್, ಹೇಗಿದೆ ಟ್ರಿಪ್ಪು? ತುಂಬ ಸೂಪರ್ ಆಗೈತೆ ಸರ್. ಇಲ್ಲಿ ಮಾತಾಡಿ ಪಂಡ್ಲಿಕ ಮಾತಾಡಿ ಸರ್, ಡ್ರಾಯಿಂಗ್ ಸರ್ ಸಹ ಇದ್ದಾರೆ. ಹೇಗಿದೆ ಟೂರ್ ಎಕ್ಸ್ಪೀರಿಯನ್ಸು? ಸೂಪರ್ ಸರ್. ಬೆಳಗ್ಗೆ ಸಿಗಂದೂರು ನೋಡಿದ್ವಿ, ತಾಯಿಯವ್ರ ದರ್ಶನ ಆಯಿತು. ಸರ್ ಸೂಪರ್. ಆಮೇಲೆ ಜೋಗ ಜಲಪಾತ ನೋಡಿದ್ವಿ. ಎಲ್ಲ ಚೆನ್ನಾಗಾಯ್ತು, ಊಟ ತಿಂಡಿನೂ ಚೆನ್ನಾಗಾಯ್ತು. ಸೂಪರ್ ಸರ್. ಓಕೆ. 6:35 ಸಮಯ ಆಗಿದೆ ಸಂಜೆ. ನಾವು ಎಲ್ಲರೂ ಸಹ ಇಡಗುಂಜಿ ಗಣಪತಿಯ ದೇವಾಲಯಕ್ಕೆ ಬಂದಿದ್ದೇವೆ. ಸೊ ಇಡಗುಂಜಿ ಗಣಪತಿಯ ದರ್ಶನವನ್ನು ಪಡೆಯಲಿಕ್ಕೆ ಮಕ್ಕಳೆಲ್ಲರೂ ಸಹ ಬರ್ತಾ ಇದ್ದಾರೆ, ನೀವು ನೋಡ್ಬೋದು. ಒಳಗಡೆ ವಿಡಿಯೋ ಮಾಡಲಿಕ್ಕೆ ಬಿಡ್ತಾರೋ ಏನೋ ನನಗಂತೂ ಗೊತ್ತಿಲ್ಲ. ಬಟ್ ಈ ಟೆಂಪಲ್ಗೆ ಸುಮಾರು 1500 ವರ್ಷದ ಇತಿಹಾಸ ಇದೆ. ಇದು ತುಂಬ ಹಳೆಯ ದೇವಸ್ಥಾನ. ಒಂದು ಬಾಲಗಣಪತಿ ನಿಂತಿರೋ ರೂಪದಲ್ಲಿ ನಾವು ನೋಡ್ಬೋದು. ನಾವು ಸಾಮಾನ್ಯವಾಗಿ ಒಂದು ಗಣಪತಿಯ ವಿಗ್ರಹದಲ್ಲಿ ನಾವು ಇಲಿಯ ವಾಹನ, ಮೂಷಕ ಅಂದರೆ ಇಲಿಯನ್ನು ವಾಹನವನ್ನಾಗಿ ನಾವು ನೋಡ್ತೇವೆ. ಬಟ್ ಈ ಒಂದು ಗಣಪತಿಯ ವಾಹನ ಇಲ್ಲಿ ಕಾಣೋದಿಲ್ಲ. ಸೊ ಇದು ತುಂಬ ಪವರ್ಫುಲ್ ಗಣಪತಿ ಅಂತ ಹೇಳ್ತಾರೆ. ಸೊ ನಮ್ಮ ಮಕ್ಕಳಿಗೆಲ್ರಿಗೂ ಸಹ ಆ ಗಣಪತಿ ಆ ವಿಘ್ನ ವಿನಾಶಕ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಂಡು ನಾನು ದರ್ಶನಕ್ಕೆ ಕೊಡ್ತಾ ಇದ್ದೇವೆ. ನೀವು ನೋಡ್ಬೋದು. ಸೊ ನಾವು ಅಲ್ಲಿ ಕಾಣ್ತಿದೆ ನಮಗೆ ಇಡಗುಂಜಿಯ ಗಣಪತಿ, ತುಂಬ ಅಲಂಕೃತವಾದ ಇಡಗುಂಜಿ ಗಣಪತಿಯನ್ನು ನಾವು ನೋಡ್ತಾ ಇದ್ದೇವೆ. ಒಳಭಾಗದ ಗೋಪುರವನ್ನು ನೀವು ನೋಡ್ಬೋದು. ಸೊ ನಾವೆಲ್ಲರೂ ಸಹ ದರ್ಶನ ಮುಗಿಸಿ ಮತ್ತು ನಾವು ಮುಂದಿನ ಸ್ಥಳಕ್ಕೆ ನಾವು ನಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ. ಯಾರ್ಯಾರು ಈ ವಿಡಿಯೋ ವೀಕ್ಷಣೆ ಮಾಡ್ತಿದ್ದೀರಿ ಎಲ್ರಿಗೂ ಸಹ ಇಡಗುಂಜಿಯ ಗಣಪತಿಯ ಒಂದು ಆಶೀರ್ವಾದವಿರಲಿ ಅಂತ ಹೇಳ್ತಾ ನಾವು ಮುಂದಿನ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ. ಇಲ್ಲಿ ನಾನು ಇಡಗುಂಜಿಯಲ್ಲಿ ಒಂದು ಅಬ್ಸರ್ವ್ ಮಾಡಿರೋ ಥಿಂಗ್ ಏನಂದರೆ, ಸುಮಾರು ಹಸುಗಳನ್ನು ನೀವು ಕಾಣ್ಬೋದು. ಇಲ್ಲಿ ನೋಡಿ ದಾರಿ ಉದ್ದಕ್ಕೂ ನಿಮಗೆ ಕಪ್ಪು ಹಸುಗಳು ಮತ್ತು ಬೇರೆ ಬೇರೆ ಥರದ ಹಸುಗಳನ್ನು ನೀವು ಕಾಣ್ಬೋದು. ಸೊ ಇದೊಂದು ಈ ದೇವಾಲಯದ ಒಂದು ಮಹತ್ವವಾಗಿರುತ್ತೆ. ಅಂಗಡಿ ಮಳಿಗೆಗಳು ಕಂಡ್ರೆ ಸಾಕು, ನಮ್ಮ ಮಕ್ಕಳು ತಟ್ಟಂತ ಮ್ಯಾಗ್ನೆಟ್ ಥರ ಎಲ್ಲರೂ ಅಟ್ರಾಕ್ಟ್ ಆಗಿ ಶಾಪಿಂಗಿಗೆ ಹೋಗ್ತಾರೆ. ನೋಡಿ, ಎಲ್ಲರೂ ಸಹ ಶಾಪಿಂಗ್ ಮಾಲ್ನ ಮುತ್ತಾಕೊಂಡ್ಬಿಟ್ಟಿದ್ದಾರೆ. ಇಡಗುಂಜಿ ಗಣೇಶ ದರ್ಶನದ ನಂತರ ನಾವು ಮುರುಡೇಶ್ವರ ದೇವಾಲಯಕ್ಕೆ ನಮ್ಮ ಪಯಣವನ್ನು ನಾವು ಬೆಳೆಸ್ತಾ ಇದ್ದೇವೆ. ಸೊ ಮುಂದಿನ ಒಂದು ಸ್ಟಾಪ್ ಬಂದು ಮುರುಡೇಶ್ವರ. ನಾವು ಮುರುಡೇಶ್ವರದಲ್ಲಿ ಆಲ್ಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ಪ್ರತಿ ಸ್ಟೂಡೆಂಟ್ಸ್ಗೂ ಸಹ ನಾವು ಈ ರೀತಿ ರೂಮ್ಸ್ಗಳನ್ನ ಕೊಟ್ಟಿದ್ದೀವಿ. ನೋಡಿ, ಈ ರೂಮಲ್ಲಿ 4 ಜನ ಇದ್ದಾರೆ. ಸೊ ಎಲ್ಲರೂ ಸಹ ಲಗೇಜ್ಗಳನ್ನ ಇಟ್ಟು ಎಲ್ಲರೂ ಸಹ ಫ್ರೆಶ್ ಅಪ್ ಆಗಿ, ಈಗ ಅಲ್ಲೇನೋ ಮುರುಡೇಶ್ವರ ದೇವಸ್ಥಾನದಲ್ಲಿ ಲೈಟಿಂಗ್ಸ್ ಇದೆಯಂತೆ. ಸೊ ಅದನ್ನು ನೋಡೋದಕ್ಕೆ ಎಲ್ಲರೂ ಸಹ ನಾವು ರೆಡಿಯಾಗಿದ್ದೀವಿ. ಊಟ ಮಾಡಿ ಇನ್ನೇನು ನಾವೀಗ ಎಲ್ಲರೂ ಹೊರಡ್ತೀವಿ. ನಾವೀಗ ಪ್ರಸ್ತುತ ಆಲ್ಟಿಂಗನ್ನು ಮುರುಡೇಶ್ವರದಲ್ಲಿ ನಾವು ಆಲ್ಟಿಂಗನ್ನು ಮಾಡಿದ್ದೀವಿ. ಮಕ್ಕಳಿಗೆ ರಾತ್ರಿ ಊಟಕ್ಕೆ ಭಕ್ಷ್ಯ ಭೋಜನದ ಒಂದು ಪ್ರಿಪ್ರೇಷನ್ ಆಗ್ತಿದೆ. ಸ್ವಲ್ಪ ನೋಡ್ಬೋದು, ಪೂರಿ ಇರ್ಬೋದು, ಬಜ್ಜಿ ಮೆಣಸಿನ್ಕಾಯಿ ಬೋಂಡ ಇರ್ಬೋದು, ಹೀಗೆ ಹಲವಾರು ರೀತಿಯ ಒಂದು ಕುಕ್ಕಿಂಗ್ ಐಟಮ್ಸ್ ನಮ್ಮ ಮಕ್ಕಳಿಗೆ ಪ್ರಿಪೇರ್ ಆಗ್ತಿದೆ. ನಮ್ಮ ಮಕ್ಕಳಿಗೆ ಪೂರಿ, ಸಾಗು, ಬೋಂಡ ಹಾಗೂ ಅನ್ನ ಸಾರು ಎಲ್ಲ ರೆಡಿ ಆಗ್ತಿದೆ. ಸೊ ಮುರುಡೇಶ್ವರದಲ್ಲಿ ಆಲ್ಟ್ ಮಾಡಿ ನಮ್ಮ ಮಕ್ಕಳೆಲ್ಲರೂ ಸಹ ರುಚಿಯಾದ ಊಟವನ್ನು ಸವಿತಿದ್ದಾರೆ.
ಸೊ ಸವಿದ್ರ ಮುಖಾಂತರ ಇವತ್ತಿನ ಒಂದು ಪ್ರವಾಸ, ಮೊದಲನೇ ದಿನದ ಪ್ರವಾಸ ಮುಕ್ತಾಯವಾಗುತ್ತೆ. ಊಟ ಮಾಡ್ತಿದ್ದಾರೆ ಇಲ್ಲಿ. ಹೆಂಗಿದ್ದೀರಾ ಊಟ? ಮಸ್ತಾಗಿದ್ಯಾ? ಇದು ಹೋಟೆಲ್ಲು ಲಾಡ್ಜಿಂಗ್ ವ್ಯವಸ್ಥೆ ಎಲ್ಲ ಹೆಂಗಿದೆ? ಚೆನ್ನಾಗಿದೆ. ಚೆನ್ನಾಗೆಲ್ಲ ಟಯರ್ಡ್ ಆಗಿದೆ ಇವತ್ತು ನಿಮಗೆ. ಎಲ್ಲರೂ ಸಹ ಚೆನ್ನಾಗಿ ನಿದ್ದೆ ಮಾಡಿ. ಇವತ್ತಿನ ಮೊದಲನೇ ಪ್ರವಾಸ ಹ್ಯಾಪಿಯಾಗಿ ಎಂಡಿಂಗ್ ಆಗಿದೆ ಅಲ್ವಾ? ಸೊ ಇವತ್ತಿನ ಪ್ರವಾಸ ತುಂಬ ಹ್ಯಾಪಿಯಾಗಿ ಎಂಡಿಂಗ್ ಆಗಿದೆ, ಮೊದಲನೇ ದಿನದ ಪ್ರವಾಸ. ಸೊ ಇಲ್ಲಿಗೆ ನಾನು ಮೊದಲನೇ ದಿನದ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು. ಸಯೋನಾರ. ಬಾಯ್.